ವಿಧೇಯಕವನ್ನು ತಂದಿದ್ದೇವೆ. ಇದರ ಸಾರಾಂಶ ಇಷ್ಟಿದೆ. ಇದರಲ್ಲಿ ನಾವು 6,279 ಕೋಟಿ 87 ಲಕ್ಷ ರೂಪಾಯಿಗಳಿಗೆ ಈ ವಿಧಾನಮಂಡಲದ ಪೂರಕ ಅಂದಾಜುಗಳಲ್ಲಿ ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ಬೇಡಿಕೆ ಇರತಕ್ಕಂಥದ್ದು ಮಾನ್ಯ ಸಭಾಪತಿಯವರೇ, ಈ ವರ್ಷ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ಒಂದು 10 ಜಿಲ್ಲೆಗಳಲ್ಲಿ ಹೆಚ್ಚು ಮಳೆಯಿಂದ ಮತ್ತು ಕೃಷ್ಣಾ ಭೀಮಾ ನದಿಗಳ ಪ್ರವಾಹದಿಂದ ವ್ಯಾಪಕವಾಗಿ ಬೆಳೆಹಾನಿ ಆಗಿದೆ. ಸುಮಾರು 14 ಲಕ್ಷ ಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಆಗಿದೆ. 14,21,000 ರೈತರಿಗೆ ನಾವು 2,249 ಕೋಟಿ ಪರಿಹಾರವನ್ನು ಕೊಟ್ಟಿದ್ದೇವೆ. ನಿಯಮಾವಳಿಗಳ ಪ್ರಕಾರ ಏನು ಪರಿಹಾರ ಕೊಡಬೇಕಾಗಿತ್ತು ಅದಕ್ಕಿಂತ ಹೆಚ್ಚಾಗಿ 8,500 ರೂಪಾಯಿ ಒಂದು ಹೆಕ್ಟೇರ್ಗೆ ಹೆಚ್ಚುವರಿ ಪರಿಹಾರವನ್ನು ನಾವು ಕೊಟ್ಟಿದ್ದೇವೆ. ನಿಯಮಾವಳಿಗಳನ್ನು ಮೀರಿ 8,500 ರೂಪಾಯಿ ಒಂದು ಹೆಕ್ಟೇರ್ಗೆ ಹೆಚ್ಚುವರಿ ಪರಿಹಾರವನ್ನು ಕೊಟ್ಟಿದ್ದೇವೆ. ಆ ಹೆಚ್ಚುವರಿ ಪರಿಹಾರ ಕೊಡೋದಕ್ಕೆ ಈ ಪೂರಕ ಅಂದಾಜಿನಲ್ಲಿ ಕೊಟ್ಟಿದ್ದೇವೆ ಈಗಾಗಲೇ. ಅದನ್ನು ಈ ಪೂರಕ ಅಂದಾಜುಗಳಲ್ಲಿ 1,015 ಕೋಟಿ ರೂಪಾಯಿಯನ್ನು ಇದರ ಮುಖಾಂತರ ಹೊಂದಾಣಿಕೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದಕ್ಕೆ ಸದನದ ಸಹಮತಿ ಬೇಕಾಗತ್ತೆ. ಹಾಗೆಯೇ ಕಬ್ಬು ಬೆಲೆ ಸಾಲದು ಎಂದು ರೈತರು ಹೋರಾಟ ಮಾಡಿದಾಗ ಸರ್ಕಾರ ಕಬ್ಬು ಮಾಲೀಕರ ಜೊತೆಗೆ ಮಾತನಾಡಿ ಅವರು 50 ರೂಪಾಯಿ ಹೆಚ್ಚುವರಿಯಾಗಿ ಹಾಕ್ಕೊಡೋದು, ಸರ್ಕಾರ ಮತ್ತು 50 ರೂಪಾಯಿ ಹೆಚ್ಚುವರಿಯಾಗಿ ಹಾಕ್ಕೊಡೋದು ಒಂದು ಟನ್ನಿಗೆ ಅಂತ ತೀರ್ಮಾನ ಮಾಡಿ ಅದಕ್ಕೆ ಬೇಕಾದಾಗೆ ರೈತರಿಗೆ ಪಾವತಿ ಮಾಡಲಿಕ್ಕೆ ಸುಮಾರು 300 ಕೋಟಿ ರೂಪಾಯಿಗಳು ಹೆಚ್ಚುವರಿ ಅನುದಾನದ ಅವಶ್ಯಕತೆಗೆ ಈ ಸದನದ ಸಹಮತಿಯನ್ನ ಕೋರ್ಲಿಕ್ಕೂ ಕೂಡ ಇದರಲ್ಲಿ ನಾವು ಸೇರಿಸ್ಕೊಂಡಿದ್ದೇವೆ. ಸೊ ರೈತರ ಬಾಬತ್ತಿಗೆ ಹೋಗ್ತಕ್ಕಂಥದ್ದೇ 1,300 ಕೋಟಿ ರೂಪಾಯಿಯಷ್ಟು 315 ಕೋಟಿ ರೂಪಾಯಿಯಷ್ಟು ಇದರ ಪೂರಕ ಅಂದಾಜಿನಲ್ಲಿ ಕೂಡಿದೆ. ಇದಲ್ಲದೆ ರಾಜ್ಯ ವಿಪತ್ತು ಉಪಶಮನ ನಿಧಿ ಅಂತ ಇದೆ, ಸ್ಟೇಟ್ ಡಿಸಾಸ್ಟರ್ ಮಿಟಿಗೇಷನ್ ಫಂಡ್. ಇದರಲ್ಲಿ ನಾವು ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಕುಸಿತ, ಗುಡ್ಡ ಕುಸಿತ, ಭೂ ಕುಸಿತ ಇಂತಹ ಪ್ರಕರಣಗಳು ಆಗ್ತಾ ಇದ್ದಾವೆ. ಆ ಜಿಲ್ಲೆಗಳಲ್ಲಿ ಈ ಕುಸಿತ ತಡೆಗಟ್ಟುವ ಕಾಮಗಾರಿಗಳನ್ನು ಸುಮಾರು 460 ಕೋಟಿ ವೆಚ್ಚದಲ್ಲಿ ನಾವು ಕೈಗೆತ್ಕೊಂಡು ಸಂಪುಟ ಅನುಮೋದನೆಯನ್ನು ಕೂಡ ಕೊಟ್ಟಿದ್ದೆ. ಈ 6-7 ಜಿಲ್ಲೆಗಳಲ್ಲೇ ಸೀಮಿತವಾಗಿ ಈ ಸುಮಾರು 450 ಕೋಟಿಯನ್ನು ನಾವು ಖರ್ಚು ಮಾಡ್ತಾ ಇದ್ದೇವೆ ಈ ಗುಡ್ಡ ಕುಸಿತ, ಮಣ್ಣು ಕುಸಿತ ತಡೆಗಟ್ಟುವ ಕಾಮಗಾರಿಗಳಿಗೆ. ಅದಕ್ಕೆ ಪೂರಕವಾಗಿ ಇಲ್ಲಿ 372 ಕೋಟಿ 13 ಲಕ್ಷವನ್ನು ಹೊಂದಾಣಿಕೆ ಮಾಡಿಕೊಳ್ತಾ ಇದ್ದೇವೆ. ಅದಲ್ಲದೆ ನ್ಯಾಯಬೆಲೆ ಅಂಗಡಿಗಳ ಅವ್ರಿಗೆ ನಾವು ಮಾರ್ಜಿನ್ ಮನಿ ಅಂತ ಕೊಡ್ತೇವೆ. ಅದು ಆಹಾರ ಇಲಾಖೆಗೆ 800 ಕೋಟಿ ರೂಪಾಯಿ, ಅಮೃತ್ ಯೋಜನೆಗೆ 540 ಕೋಟಿ ರೂಪಾಯಿ, ಹೀಗೆ ರಸ್ತೆ ಮತ್ತು ಮೂಲಸೌಕರ್ಯ ಕಾಮಗಾರಿಗಳಿಗೆ 433 ಕೋಟಿ ರೂಪಾಯಿ ಮತ್ತು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಗೆ 198 ಕೋಟಿ. ಇದರ ಜೊತೆಗೆ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ವತಿಯಿಂದ ಏನು ನಾವು ಸಾಮಾನ್ಯ ಜನಗಳಿಗೆ, ಹಿಂದುಳಿದ ವರ್ಗದವರಿಗೆ ಅನೇಕ ಸವಲತ್ತುಗಳು ಕೊಡ್ತೇವೆ, ಅದಕ್ಕೆ ಹೆಚ್ಚುವರಿಯಾಗಿ 150 ಕೋಟಿ ರೂಪಾಯಿಗಳು, ವಸತಿ ಶಾಲೆಗಳ ನಿರ್ವಹಣೆಗೆ 100 ಕೋಟಿ ರೂಪಾಯಿ ಮತ್ತು ಪರಿಶಿಷ್ಟ ಜಾತಿಯ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ 100 ಕೋಟಿ ರೂಪಾಯಿ. ಹೀಗೆ ಮುಖ್ಯ ಅಂಶಗಳು. ಇದಲ್ಲದೆ ಇನ್ನೂ ಸುಮಾರು ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಅವರವರ ಡಿಪಾರ್ಟ್ಮೆಂಟ್ನ ಅವಶ್ಯಕತೆಯನ್ನು ತೆಗೆದುಕೊಂಡು ಅವಶ್ಯಕತೆಗೆ ತಕ್ಕ ಹಾಗೆ ಸ್ವಲ್ಪ ಹೆಚ್ಚುವರಿ ಅನುದಾನಗಳು, ಇದನ್ನು ಎಕ್ಸ್ಪೆಂಡಿಚರ್ ಅಬ್ಸರ್ವ್ ಮಾಡ್ತಾರೆ ಮತ್ತು ಅವರ ರಿಕ್ವೈರ್ಮೆಂಟನ್ನು ತಗೊಳ್ತಾರೆ, ಅಸೆಸ್ಮೆಂಟ್ ಮಾಡ್ತಾರೆ ಎಲ್ಲ ಡಿಪಾರ್ಟ್ಮೆಂಟಿಂದ. ತಗೊಂಡು ಅದಕ್ಕೆ ಬೇಸ್ಡ್ ರಿವೈಸ್ಡ್ ಅಲೋಕೇಶನ್ಸನ್ನು ಕೊಡುವಂಥದ್ದು ಈ ಪೂರಕ ಅಂದಾಜುಗಳಲ್ಲಿ ತಗೊಂಡು ಬಂದಿದ್ದೇವೆ ಸಭಾಪತಿಯವರೇ. ಇದರಲ್ಲಿ ಸಂಕ್ಷಿಪ್ತವಾಗಿ ಹೇಳೋದಾದರೆ ಒಟ್ಟು ಏನು ನಾವು 6,279 ಕೋಟಿ ಪ್ರಸ್ತಾಪಿಸಿದ್ದೇವೆ. ಇದರಲ್ಲಿ ಸುಮಾರು 4,321 ಕೋಟಿಯಷ್ಟು ರಾಜಸ್ವ ವೆಚ್ಚಗಳಾಗಿರ್ತದೆ ಹಾಗೂ ಸುಮಾರು 1,340 ಕೋಟಿಯಷ್ಟು ಬಂಡವಾಳ ವೆಚ್ಚಗಳಾಗಿರ್ತದೆ. ಇದರಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ ಸುಮಾರು 2,240 ಕೋಟಿಯಷ್ಟು ವರಮಾನ ನಿರೀಕ್ಷೆ ಇಟ್ಕೊಂಡಿದ್ದೇವೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ
ನಿಶ್ಚಿತ.